ನಮಸ್ಕಾರ ಎಲ್ಲರಿಗೂ. ಎಷ್ಟೋ ಜನರಿಗೆ ಕ್ಯಾನ್ಸರ್ ಬಂದಿರೋದು ಗೊತ್ತೇ ಆಗಿರಲ್ಲ. ಎಸ್ಪೆಷಲಿ ಮೊದಲನೇ ಸ್ಟೇಜಲ್ಲಿ ಕ್ಯಾನ್ಸರ್ ಇದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜಲ್ಲಿ ಬಂದಾಗ ಮಾತ್ರ ಗೊತ್ತಾಗುತ್ತೆ. ಬಟ್ ಅಷ್ಟೊತ್ತಿಗೆ ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ಸರ್ವೈವಲ್ ರೇಟು ತುಂಬ ಕಡಿಮೆ ಇರುತ್ತೆ ಪೇಷಂಟ್ಸ್ಗಳಿಗೆ. ಸೊ ಕೆಲವು ಅರ್ಲಿ ಡಿಟೆಕ್ಷನ್ ಟೆಸ್ಟ್ಗಳು ಇರ್ತವೆ ಕ್ಯಾನ್ಸರ್ ತಿಳ್ಕೊಳ್ಳೋದ ಬಗ್ಗೆ. ಸೊ ಎಸ್ಪೆಷಲಿ ಹೆಣ್ಮಕ್ಳುಗಳು ದಯವಿಟ್ಟು ವಿಡಿಯೋನ ಕರೆಕ್ಟಾಗಿ ನೋಡಿ ಶೇರ್ ಮಾಡ್ಕೊಳ್ಳಿ. ಯಾರಿಗಾದರೂ ಉತ್ತಮ ಆಗ್ಬೋದು, ಬೆನಿಫಿಟ್ ಆಗ್ಬೋದು ಮುಂದೆ. ನಂಬರ್ 1, ಈ ಕ್ಯಾನ್ಸರ್ ಮಾರ್ಕರ್ ಯಾವುದಪ್ಪ ಅಂತ ಅಂದರೆ CA-15.3 ಅಂತೇಳಿ. ಇದು ಬ್ರೆಸ್ಟ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ CA-17.4 ಅಂತೇಳಿ ಇದು ಸ್ಟಮಕ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ CA-125 ಬಂದುಬಿಟ್ಟು ಓವರಿಯನ್ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡುತ್ತೆ. ಆಮೇಲೆ CA ಬಂದುಬಿಟ್ಟು ಕೊಲನ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದಕ್ಕೆ ತುಂಬ ಸಹಾಯ ಮಾಡ್ತವೆ. ಇದ್ರ ಜೊತೆಗೆ CBC ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, ಲಿವರ್ ಫಂಕ್ಷನ್ ಟೆಸ್ಟ್ಗಳನ್ನ ವರ್ಷಕ್ಕೆ ಅಥವಾ 2 ವರ್ಷಕ್ಕೊಂದ್ಸರಿ ಮಾಡಿಸ್ಕೊಂಡ್ರೂ ಯಾವುದೋ ಹೆಣ್ಮಕ್ಳುಗಳಿಗೆ ಉತ್ತಮ ಆಗುತ್ತೆ. ದಯವಿಟ್ಟು ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಇದುವರೆಗೂ ನಾನು ಯಾವ ವಿಡಿಯೋಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ಕೊಂಡಿಲ್ಲ. ಈ ವಿಡಿಯೋ ಮಾತ್ರ ಕಡ್ಡಾಯವಾಗಿ ಹೆಣ್ಮಕ್ಳು ಶೇರ್ ಮಾಡ್ಕೊಳ್ಳಿ. ಶೇರ್ ಮಾಡ್ಕೊಂಡ್ರೆ ದೇವ್ರಿಗೆ ಗೊತ್ತು, ಯಾರಿಗಾದ್ರೂ ಒಳ್ಳೇದಾಗ್ಬೋದು. ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ.